ಅಕ್ಷಾಂಶಗಳು ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿರುವಂತೆ ಗೋಳದ ಮೇಲೆ ಇದು ಗೋಳದ ಮೇಲೆ ಪೂರ್ವದಿಂದ ಪಶ್ಚಿಮವಾಗಿ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಅಂತೀವಿ. ಓಕೆನಾ. ಇಲ್ಲಿ 0 ಅಕ್ಷಾಂಶ ಅಂದರೆ ಸಮಭಾಜಕ ವೃತ್ತ. 23.5 ಡಿಗ್ರಿ ಇದು ಉತ್ತರ ಅಕ್ಷಾಂಶ ಏನಂತೀವಿ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತೀವಿ. ಇಲ್ಲಿ 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತೀವಿ. ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ವೃತ್ತ ಇಲ್ಲ ಆರ್ಟಿಕ್ ವೃತ್ತ ಅಂತ ಹೇಳ್ತೀವಿ. ಓಕೆ. 66.5 ದಕ್ಷಿಣ ಅಕ್ಷಾಂಶ ದಕ್ಷಿಣ ಧ್ರುವ ವೃತ್ತ, ಇದು ಅಂಟಾರ್ಟಿಕ್ ವೃತ್ತ ಅಂತ ಹೇಳ್ತೀವಿ. ಇದರಲ್ಲಿ ಯಾವುದೋ ಒಂದು ಕ್ವಶನ್ ಕೇಳ್ಬೋದು. ಓಕೆ. ನೆಕ್ಸ್ಟ್ ಊಹಾ ರೇಖೆಗಳನ್ನು ಇಲ್ಲಿ ಉತ್ತರದಿಂದ ದಕ್ಷಿಣವಾಗಿ ಎಳೆಯಲಾಗಿದ್ದು ಇವುಗಳನ್ನ ಅಂತೀವಿ ರೇಖಾಂಶ ಅಂತೀವಿ. ಇಲ್ಲಿ ಪೂರ್ವದಿಂದ ಪಶ್ಚಿಮ ರೇಖೆಗಳನ್ನ ಏನಂತೀವಿ, ಊಹಾ ರೇಖೆಗಳನ್ನ ಅಕ್ಷಾಂಶಗಳು ಅಂತೀವಿ. ಉತ್ತರದಿಂದ ದಕ್ಷಿಣ ಎಳೆಯುವ ರೇಖೆಗಳು ಏನಂತೀವಿ, ಊಹಾ ರೇಖೆಗಳು ಏನಂತೀವಿ, ರೇಖಾಂಶಗಳು ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಾಹ್ನ ಅಥವಾ ಮೆರಿಡಿಯನ್ ರೇಖೆ. ಒಂದು ರೇಖಾಂಶ ಉದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ. ಇಲ್ಲಿ ಮೆರಿ ಅಂದರೆ ಮಧ್ಯ, ಡಿಎನ್ ಅಂದರೆ ದಿನ ಆಗುತ್ತೆ. ಓಕೆ. ಒಂದು ರೇಖಾಂಶ ಉದ್ದಕ್ಕೂ ಎಲ್ಲ ಸ್ಥಳಗಳಲ್ಲೂ ಒಂದೇ ಸಮಯದಲ್ಲಿ ಮಧ್ಯಾಹ್ನ ಆಗುತ್ತೆ. ಅದಕ್ಕೆ ನಾವೇನು ಮೆರಿಡಿಯನ್ ರೇಖೆಯಲ್ಲೂ ಮಧ್ಯಾಹ್ನ ರೇಖೆ ಅಂತ ಹೇಳ್ತೀವಿ. ಓಕೆ. ಈ ಪ್ರಧಾನ ರೇಖಾಂಶನೇ ಇದು ಇಂಗ್ಲೆಂಡಿನ ಗ್ರೀನ್ವಿಚ್ ಮೇಲೆ ಹಾದು ಹೋಗುವ ರೇಖಾಂಶ. ಇದು ಯಾವುದು ಪ್ರಧಾನ ರೇಖಾಂಶ. ಇದನ್ನು ನಾವು 0 ಡಿಗ್ರಿ ಎಂದು ಗುರುತಿಸಲಾಗಿದೆ. ಇದು ನಿಮಗೆ ಗೊತ್ತಿದೆ, ಭೂಮಿ ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು 24 ಗಂಟೆಗಳ ಸಮಯ ಬೇಕು, ನಿಮ್ಗೆ ಗೊತ್ತಿರುತ್ತೆ. ಓಕೆ. ಅಂದರೆ 360 ರೇಖಾಂಶಗಳು ಇರ್ತವೆ. 360 ರೇಖಾಂಶಗಳನ್ನು ಸುತ್ತಿ ಪೂರ್ಣಗೊಳಿಸಲು 24 ಗಂಟೆಗಳು ಬೇಕು. ಇಲ್ಲಿ ಏನಾಗುತ್ತೆ, ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರುವ ವೇಳೆಯ ವ್ಯತ್ಯಾಸ ಎಷ್ಟಿರುತ್ತೆ, 4 ನಿಮಿಷ ಇರುತ್ತೆ. 4 ನಿಮಿಷಗಳಾಗಿರುತ್ತೆ. ಟೋಟಲ್ ಎಷ್ಟು ರೇಖಾಂಶಗಳಿದ್ದಾವೆ, 360 ಇದ್ದಾವೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಎಷ್ಟು ವೇಳೆ ವ್ಯತ್ಯಾಸ 4 ನಿಮಿಷ ಇದೆ. 360 ರೇಖಾಂಶಗಳಿಗೆ ಇಂಟು 4 ಮಾಡಿದ್ರೆ 1440. ಇಲ್ಲಿ ನಿಮಿಷ ಗಂಟೆಗಳು ಬೇಕಂದರೆ /60 ಮಾಡಿದರೆ 24 ಗಂಟೆಗಳು ಆಗುತ್ತೆ. ಅಂದರೆ ಇನ್ನು 15 ರೇಖಾಂಶಗಳಿಗೆ ಏನಾಗುತ್ತೆ, 1 ಗಂಟೆ ಇಲ್ಲ ಅಥವಾ 60 ನಿಮಿಷಗಳು ಆಗುತ್ತವೆ. ಇವಾಗ ಏನಾಯಿತು, ನಾವು ಪಶ್ಚಿಮದಿಂದ ಪೂರ್ವದ ಕಡೆ ಚಲಿಸುವಾಗ ವೇಳೆಯು ಏನಾಗುತ್ತೆ, ಹೆಚ್ಚಾಗುತ್ತದೆ. ಅಂದರೆ ಈಸ್ಟ್ ಗೇನ್ ಆ್ಯಡ್. ನಾವು ಪೂರ್ವದಿಂದ ಪಶ್ಚಿಮ ಕಡೆಗೆ ಚಲಿಸುವಾಗ ವೇಳೆಯು ಏನಾಗುತ್ತದೆ, ವೇಳೆಯು ಕಡಿಮೆ ಆಗುತ್ತಾ ಹೋಗುತ್ತದೆ. ಓಕೆ. ಭಾರತದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶವೆಂದು ನಿರ್ಧರಿಸಲಾಗಿದೆ. ಓಕೆ. ಯಾವುದು 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯ ರೇಖಾಂಶವನ್ನು ನಿರ್ಧರಿಸಲಾಗಿದೆ. ಇದು ಉತ್ತರ ಪ್ರದೇಶ ರಾಜ್ಯದ ಪ್ರಯಾಗ್ ನಗರದ ಮೂಲಕ ಹಾದು ಹೋಗಿದೆ. ಯಾವುದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮೂಲಕ ಹಾದು ಹೋಗಿದೆ. ಭಾರತದ ವೇಳೆ ಈ ರೇಖಾಂಶವನ್ನು ಆಧರಿಸುವುದರಿಂದ ಇದನ್ನು ಭಾರತದ ಪ್ರಮಾಣ ವೇಳೆ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಹೇಳ್ತೀವಿ. ಇದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷಗಳಷ್ಟು ಮುಂದಿರುತ್ತದೆ.